ಸಾರಿಗೆ ಬಸ್ ಪ್ರಯಾಣಿಕರಿಗೆ ಬಿಗ್ ಶಾಕ್ ಎನ್ನುವಂತೆ ಇನ್ಮುಂದೆ ಹೊಸ ನಿಯಮಗಳು ಜಾರಿಯಾಗಲಿವೆ. ಏನ್ ನಿಯಮಗಳಂತ ಹೇಳ್ತೀನಿ. ನೀವು ನೋಡ್ತಿರ್ಬೋದು, ಸಾರಿಗೆ ಇಲಾಖೆ ಒಂದರಲ್ಲ ಒಂದು ನಿಯಮಗಳನ್ನ ಜಾರಿ ಮಾಡ್ತಾನೆ ಇರುತ್ತೆ. ಟಿಕೆಟ್ ದರ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. 4 ತಿಂಗಳ ಹಿಂದೆ ಕೂಡ ಟಿಕೆಟ್ ದರವನ್ನು ಕೂಡ ಜಾಸ್ತಿ ಮಾಡಿದ್ರು. ಆದ್ರೆ ಈಗಲೂ ಕೂಡ ಒಂದು ಹೊಸ ನಿಯಮದೊಂದಿಗೆ ಅಂದ್ರೆ ಲಗೇಜ್ ತಗೊಂಡು ಹೋಗುವಂತಹ ಪ್ರಯಾಣಿಕರಿಗೆ ಇದು ಶಾಕ್ ಸುದ್ದಿ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಈ ಸಂಬಂಧ KSRTC MD ಆಗಿರುವಂತಹ ಅಕ್ರಮ್ ಪಾಷಾ ಆದೇಶ ಮಾಡಲಾಗಿದೆ. ಏನಂತಂದ್ರೆ ಪ್ರಯಾಣಿಕರು ರಹಿತವಾಗಿ ಸಾಗಿಸುವಂತಹ ಲಗೇಜ್ ದರದಲ್ಲಿ ಪರಿಷ್ಕರಣೆ ಮಾಡಿದ್ದಾರೆ. ನೋಡಿ, 1.5 ಸ್ಟೇಜ್ ವರೆಗೂ ₹6, ಅಂದ್ರೆ 6ರಿಂದ 12 ಸ್ಟೇಜ್ ವರೆಗೂ ಕೂಡ ₹12, ಮತ್ತೆ 156ರಿಂದ 160 ಸ್ಟೇಜ್ ವರೆಗೂ ₹145 ಲಗೇಜ್ ದರವನ್ನ ಹೆಚ್ಚಳ ಮಾಡಿ ಈಗ ಆದೇಶ ಮಾಡಿರುವಂತದ್ದು. ಅಂದ್ರೆ 2021ರಲ್ಲಿ ಪ್ರಯಾಣಿಕರ ರಹಿತ ಲಗೇಜ್ ದರ ಏರಿಕೆಯಾಗಿತ್ತು. ನೋಡಿ, ಟಿಕೆಟ್ ದರ ಪರಿಷ್ಕರಣೆಯಾದಾಗ ಲಗೇಜ್ ದರ ಹೆಚ್ಚಿಸಿರಲಿಲ್ಲ. ಹೀಗಾಗಿ ಈಗ ನಾಳೆಯಿಂದ ಜಾರಿಗೆ ಬರುವಂತೆ ಪ್ರಯಾಣಿಕರ ರಹಿತ ಲಗೇಜ್ ದರವನ್ನ ಕೂಡ ಹೆಚ್ಚಳ ಮಾಡಿ KSRTC MD ಅಕ್ರಮ್ ಪಾಷಾ ಆದೇಶ ಮಾಡಿರುವಂಥದ್ದು. ಸೊ ಈಗ ಲಗೇಜ್ ತೆಗೆದುಕೊಂಡು ಹೋಗುವಂತಹ ಪ್ರಯಾಣಿಕರಿಗೆ ಇದೊಂದು ದೊಡ್ಡ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಆಗಲೇ ಹೇಳಿದಂತೆ KSRTC ಸಾರಿಗೆ ಇಲಾಖೆ ಆಗಿರ್ಬೋದು ಅಥವಾ ಕಲ್ಯಾಣ ಕರ್ನಾಟಕ, ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಹೋದ್ರೂ ಕೂಡ ಈ ನಿಯಮ ಜಾರಿಯಾಗುತ್ತೆ. ಹಾಗಾಗಿ ಲಗೇಜ್ ತಗೊಂಡು ಹೋಗುವವರು ಅಥವಾ ಬೇರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅಥವಾ ಉತ್ತರ ಕರ್ನಾಟಕದಿಂದ ಬೆಂಗಳೂರಿಗೆ ಸಾಕಷ್ಟು ದಿನ ದುಡಿಯಕ್ಕೆ ಬರ್ತಿರ್ತಾರೆ ಅಥವಾ ಸಾಕಷ್ಟು ಲಗೇಜ್ ಅನ್ನ ಎತ್ಕೊಂಡ್ ಬಂದಿರ್ತಾರೆ, ಅವರು ಕೂಡ ಈಗ ಅವರಿಗೂ ಕೂಡ ಬಿಸಿ ತಟ್ಟಲಿದೆ. ಹಾಗಾಗಿ ಈ ಒಂದು KSRTC ಏನು ನಿಯಮ ಇದೆ, ಇದನ್ನ ಕೂಡ ಈಗ ಪ್ರಯಾಣಿಕರು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂತಂದ್ರೆ ನಾವುಗಳು ಕೂಡ ನಮ್ಗೆ ಟಿಕೆಟ್ ಜಾಸ್ತಿ ಇದೆ, ಅದರಲ್ಲೂ ಕೂಡ ಈ ಲಗೇಜ್ ಟಿಕೆಟ್ ಬೇರೆ ಜಾಸ್ತಿ ಆದ್ರೆ ಕತೆ ಏನು ಅಂತ ಪ್ರಯಾಣಿಕರು ಈಗ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಹಾಗಾಗಿ ಈಗ KSRTC ಇದೇನು ನಿಯಮ ಜಾರಿ ಮಾಡಿರೋದು ಇದು ಸರಿಯಾಗಿದೆಯಾ ಅಥವಾ ಇದು ತಪ್ಪಾಗಿದೆಯಾ ಅಥವಾ ಪ್ರಯಾಣಿಕರಿಗೆ ಹೊರೆ ಇದೆಯಾ ಅಥವಾ ಈ ಸಂದರ್ಭಕ್ಕೆ ಇದೇ ನಿಯಮ ಸರಿನಾ ಎಂಬುದಂತ ನೀವು ಕಾಮೆಂಟ್ ಮೂಲಕ ತಿಳಿಸಿ. ಈ ಮಾಹಿತಿ ಇಷ್ಟವಾಗಿದ್ರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.